ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಪ್ರೀತಿಗಾಗಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಫ್ರೆಂಡ್ಸ್, ವಿರಾಟ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ಅದನ್ನು ಆದಿ ಫೋನ್ ಮಾಡಿ ಮನೆಯವ್ರಿಗೆ ಹೇಳ್ತಾ ಇರ್ತಾನೆ. ಆವಾಗ ವಿರಾಟ್ ಅಪ್ಪ ಶಾಕ್ ಆಗಿ ಫೋನ್ ರಿಸೀವ್ ಮಾಡಿಬಿಟ್ಟು ಶಾಕ್ ಆಗಿ ಹಾಗೆ ನಿಂತ್ಕೋತಾನೆ. ಆವಾಗ ಜಗದೀಶ್ವರಿ ಕೇಳ್ತಾ ಇರ್ತಾಳೆ, ಏನಾಯಿತು ಹೇಳ್ರಿ, ಏನಾಯಿತು ಅಂದಾಗ ವಿರಾಟ್ಗೆ ಆಕ್ಸಿಡೆಂಟ್ ಆಯಿತು ಎಂದಾಗ ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ. ಆಗ ತಾಯಿ ಜಗದೀಶ್ವರಿ ಕಣ್ಣೀರು ಹಾಕ್ತಿರ್ತಾಳೆ, ಅಯ್ಯೋ ವಿರಾಟ್ ಮಗನೇ ಏನಾಯಿತು ನಿನಗೆ ಅಂತ. ಈ ಕಡೆ ಆದಿ ಕಣ್ಣೀರು ಹಾಕ್ತಾ ವಿರಾಟ್ನ ಅಡ್ಮಿಟ್ ಮಾಡಿಬಿಟ್ಟು ತಡ್ರಿ ಮಧುಗೆ ಫೋನ್ ಮಾಡಿಬಿಡೋಣ ಅಂದ್ಬಿಟ್ಟು ಮಧುಗೆ ಫೋನ್ ಮಾಡ್ತಾನೆ. ಆಗ ಮಧುಗೂ ಸಹ ಈ ಥರ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ ಅಂತ ಹೇಳಿದಾಗ ಅವಳಿಗೂ ಶಾಕ್ ಆಗಿ ಕಣ್ಣೀರು ಹಾಕ್ಕೊಂಡು ಓಡೋಡಿ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾಳೆ. ಅವಾಗ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆದಿ ಹಾಗೆ ನೋಡ್ತಾ ಕಣ್ಣೀರು ಹಾಕೊಂಡು ಕೂತಿರ್ತಾನೆ. ಮನೆಯವರೆಲ್ಲರೂ ಸಹ ಬಂದ್ಬಿಟ್ಟು ಆದಿ ಏನಾಯಿತು ವಿರಾಟ್ಗೆ ಅಂದಾಗ, ಸರ್ ಮೇಡಮ್ ಇವಾಗಷ್ಟೇ ಅಡ್ಮಿಟ್ ಮಾಡಿದ್ದೀನಿ, ಇವಾಗಷ್ಟೇ ನಡೀತಾ ಇದೆ ಅಂತ ಹೇಳಿದಾಗ ಅವರಮ್ಮ ಕಣ್ಣೀರು ಹಾಕ್ಕೊಂಡು ವಿರಾಟ್ ಅಂತ ಅಳ್ತಾ ಇರ್ತಾಳೆ. ಅವಾಗ ಜಗದೀಶ್ವರಿ ಅವಳ ಗಂಡನಿಗೆ, ಹೋಗ್ರಿ ಡಾಕ್ಟರ್ ಹತ್ರ ಮಾತಾಡು ಪ್ಲೀಸ್, ಏನಾಯಿತು ಅಂತ ಕೇಳ್ರಿ ಅಂತ ಅಳ್ತಾ ಇರ್ತಾಳೆ. ಇರು ವೆಯ್ಟ್ ಮಾಡು, ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಧು ಸಹ ಓಡ್ ಬಂದುಬಿಟ್ಟು ಕಣ್ಣೀರು ಹಾಕ್ಕೊಂಡು, ಆದಿಯವರೇ ಏನಾಯಿತು, ವಿರಾಟ್ ಸರ್ ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಕಾಮಾಕ್ಷಿ, ಇನ್ನೇನಾಗುತ್ತೆ, ನೀನು ಮಾಡಿರೋ ಅವತಾರದಿಂದವ ಅವನಿಗೆ ಆಕ್ಸಿಡೆಂಟ್ ಆಗಿದೆ, ನೀನೇ ಇದಕ್ಕೆಲ್ಲ ಕಾರಣ ಅಂತ ಬೈತಾ ಇರ್ತಾಳೆ. ಅವಾಗ ನಾನೇನು ಮಾಡಿದೆ ಅಂತಂದಾಗ ಶ್ರುತಿ ಸಹ, ನೀನೇ ತಾನೇ ಮಾಡಿದ್ದು, ಏನು ಮಾಡಿದ್ದೆ ಅಂತ ಬೇರೆ ಕೇಳ್ತಾ ಇದೆಯಾ, ಮಾಡೋದೆಲ್ಲ ಮಾಡಿಬಿಟ್ಟು ಅಂತ ಬೈತಾ ಇರ್ತಾಳೆ. ಅವಾಗ ವಿರಾಟ್ ತಂದೆ ಹೇಳ್ತಾನೆ, ಬಿಡು ಕಾಮಾಕ್ಷಿ, ನೀನು ಇದನ್ನೆಲ್ಲ ಈ ಸಮಯದಲ್ಲಿ ಹೇಳ್ಬಾರ್ದು ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಹೇಗೆ ಬಿಡೋಕ್ಕಾಗುತ್ತೆ ಮಾವ, ಸುಮ್ಮನೆ ಇರಿ ನೀವು, ಇವಳು ಕರ್ದಕ್ಕೆ ತಾನೇ ವಿರಾಟ್ ಬಾವ ಅಲ್ಲಿಗೆ ಹೋಗಿದ್ದು, ಅದಕ್ಕೆ ತಾನೇ ಆಕ್ಸಿಡೆಂಟ್ ಆಗಿದ್ದು ಅಂತ ಎಲ್ಲರೂ ಸಹ ಬೈತಾ ಇರ್ತಾರೆ. ಅವಾಗ ಕಾಮಾಕ್ಷಿ ಹೇಳ್ತಾಳೆ, ವಿರಾಟು ಫಂಕ್ಷನ್ಗೆ ಬರಲ್ಲ ಅಂತ ಅಂದ ರೆಸ್ಟ್ ಮಾಡ್ತೀನಿ ಅಂತ, ಆದರೆ ನೀನೇ ಫೋನ್ ಮಾಡಿಬಿಟ್ಟು ಕರೆದೆ, ಅದಕ್ಕೆ ಅವ್ನು ಬಂದ, ಅವನಿಗೆ ಈ ಗತಿ ಬಂತು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಶಾಲಿನೂ ಸಹ ಫಂಕ್ಷನ್ಗೆ ಬಂದಿದ್ರೆ ಈ ಬಾವುಂಗೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ, ಈ ಮೇಡಮ್ ಕರೆದ ತಕ್ಷಣ ಹೋಗ್ಬಿಟ್ಟು ಈ ದರಿದ್ರ ಮೇಡಮಿಂದ ಇನ್ನೂ ಏನೇನಾಗಬೇಕು ಅಂತ ಬೈತಾ ಇರ್ತಾಳೆ. ಅವಾಗ ಜಗದೀಶ್ವರಿ, ಆ ಥರ ಎಲ್ಲ ಬೈಬೇಡ ನೀನು, ಮದುದೇನು ತಪ್ಪಿಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಅವಾಗ ಶ್ರುತಿ ಹೇಳ್ತಾಳೆ, ನಿನ್ನ ಗಾಡಿ ಕೆಟ್ಟೋದಾಗ ನಮ್ಮ ಭಾವನೆ ಬೇಕಿತ್ತು, ಅದನ್ನು ಸರಿ ಮಾಡ್ಸೋಕ್ಕೆ ಇನ್ಯಾರು ಸಿಗ್ಲಿಲ್ವ ನಿನಗೆ ಅಂತ ಬೈತಾ ಇರ್ತಾಳೆ. ಅವಾಗ ಈ ಕಡೆ ಶಾಲೆನೂ ಸಹ ಹೇಳ್ತಾ ಇರ್ತಾಳೆ, ಇಂಥ ದರಿದ್ರದವ್ರನ್ನ ನಮ್ಮ ಮನೆಗೆ ಬಿಟ್ಕೋಬೇಡಿ ಅಂತ ಹೇಳಿದೆ, ಆದರೂ ಸಹ ನನ್ನ ಮಾತು ಕೇಳಿದ್ರೆ ಇವತ್ತು ನೋಡಿ ಬಾವುಗೆ ಎಂಥ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಕಾಮಾಕ್ಷಿ ಸಹ ಹೇಳ್ತಾ ಇರ್ತಾಳೆ, ನಮ್ಮ ವಿರಾಟ್ ಏನಾದರೂ ಕಣ್ಬಿಟ್ಟು ಮಾತಾಡಿದರೆ ಸರಿ, ಇಲ್ಲ ಅಂತಂದರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮಧು ಸಹ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾಳೆ. ಅವಾಗ ಶಾಲಿನಿ ಹೇಳ್ತಾಳೆ, ಮರ್ಯಾದೆಯಿಂದ ಇಲ್ಲಿಂದ ಹೊರಗಡೆ ಹೋಗು, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಬೈತಾ ಇರ್ತಾಳೆ. ತೊಲಗೆ ಅಂತ ಹೇಳ್ಬಿಟ್ಟು ಅವಳನ್ನ ಆ ಕಡೆ ಕಳಿಸ್ತಾರೆ. ಕಣ್ಣೀರು ಹಾಕೊಂಡು ಮಧು ಅಳ್ತಾ ಹೋಗ್ತಾಳೆ. ಈ ಕಡೆ ವರದರಾಜು ಯೋಚನೆ ಮಾಡ್ತಾ ಕೂತಿರ್ತಾನೆ. ಅವಾಗ ಶಿವರಾಜ್ ಬಂದ್ಬಿಟ್ಟು, ಅಪ್ಪ ಪ್ಲಾನ್ ಸಕ್ಸಸ್ಸು, ಯಾರಿಗೂ ಸಹ ಗೊತ್ತಾಗಲಿಲ್ಲ, ಅವ್ನ ಪ್ರಾಣ ಪಕ್ಷಿ ಯಾರು ಹೋಗಿದ್ದೆ, ಅವ್ನು ಸತ್ತೋಗಿದ್ದಾನೆ, ಅದನ್ನು ತಿಳ್ಕೊಂಡೆ ನಾನು ನಿಮಗೆ ಹೇಳ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ಸಕ್ಸಸ್ ಆಯಿತಾ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಅಂತ ವರದರಾಜ್ ಕೇಳ್ತಾ ಇರ್ತಾನೆ. ಹ್ಞೂ ಅಪ್ಪ ಸಕ್ಸಸ್ ಆಯಿತು ಅಂತ ಹೇಳ್ತಾ ಇರ್ತಾನೆ. ಏನು ಮಾಡೋದು, ಬದುಕೋ ವಯಸ್ಸು ಇನ್ನೂ ಯಂಗ್ ಏಜು, ಆದರೆ ನನ್ನ ಮಾತು ಕೇಳಲಿಲ್ಲ, ನಮ್ಮಿಂದ ಸುಮ್ಮನೆ ಅನ್ಯವಾಗ ಅವನು ಸತ್ತ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾತಾಡ್ತಾ ಇರ್ತಾನೆ. ಅವಾಗ ಸುಭದ್ರ ಎಲ್ಲ ಬಂದು ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಈ ಕಡೆ ವರದರಾಜ್ ಹೆಂಡತಿ ಮತ್ತು ಸುಭದ್ರ ಬಂದುಬಿಟ್ಟು, ಏನಾಯಿತು ರೀ, ಯಾಕೆ ಈ ಥರ ಇದ್ದೀರಾ, ಏನಾದರೂ ಊರಲ್ಲಿ ಜಗಳನ, ಯಾರಾದರೂ ಏನಾದ್ರು ಅಂದ್ರ ಅಂತ ಕೇಳ್ತಾ ಇರ್ತಾಳೆ. ನನ್ನನ್ನು ಈ ಊರಲ್ಲಿ ಬೈಯೋರು ಯಾರು, ಆ ಥರ ಧೈರ್ಯ ಮಾಡೋರು ಯಾರೂ ಇಲ್ಲ, ನಮ್ಮ ಮನೇಲಿ ಅಷ್ಟೇ ಈ ಥರ ಜಗಳ ಆಡಬೇಕು, ಅದಕ್ಕೆ ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಅವಾಗ ಶಿವು ಹೇಳ್ತಾನೆ, ಚಿಕ್ಕಮ್ಮ ಆ ಥರ ಏನೂ ಇಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾನೆ. ಅವಾಗ ವರದರಾಜ್ ಹೇಳ್ತಾನೆ, ನೋಡು ಸುಭದ್ರ, ನಿನ್ನ ಮಗಳಿಗೆ ಕೊಟ್ಟಿರೋ ಟೈಮ್ ಆಲ್ರೆಡಿ ಹತ್ರ ಬರ್ತಾ ಇದೆ, ಆದಷ್ಟು ಬೇಗ ವಿಕ್ರಮ್ನ ಕರ್ಕೊಬಂದು ಅವಳ ವ್ಯಕ್ತಿತ್ವ ಏನು ಅಂತ ನಿರೂಪಿಸ್ಕೊಳ್ಳೋಕೆ ಹೇಳು, ಇಲ್ಲ ಅಂತ ಅಂದರೆ ನಾನು ಏನು ಹೇಳ್ತೀನೋ ಅದನ್ನು ಮಾಡೋಕ್ಕೆ ರೆಡಿಯಾಗಿರು, ಅದನ್ನು ನಿನ್ನ ಮಗಳಿಗೆ ಎಚ್ಚರಿಕೆಯಿಂದ ಕೊಡು, ಇನ್ನೊಂದ್ಸಲ ವಾರ್ನಿಂಗ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ದೇವಸ್ಥಾನಕ್ಕೆ ಮಧು ಅಳ್ತಾ ಬರ್ತಾ ಇರ್ತಾಳೆ. ಬಂದ್ಬಿಟ್ಟು ಗಂಟೆನ ಜೋರಾಗಿ ಬಾರಿಸ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ನನ್ನ ಜೀವನದಲ್ಲಿ ಯಾಕೆ ಯಾವಾಗಲೂ ಸಹ ನೀನು ಕತ್ಲನೇ ತರ್ತೀಯ, ಬೆಳಕು ಅನ್ನೋದು ನನ್ನ ಲೈಫಲ್ಲಿ ನೀನು ಕೊಡೋದೇ ಇಲ್ವಾ, ಯಾವಾಗಲೂ ನನಗೆ ಯಾಕೆ ಈ ಥರ ಮಾಡ್ತೀಯ, ಒಂದು ಪ್ರಾಬ್ಲಮ ಸಾಲ್ವ್ ಆಯಿತು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದನ್ನು ನೀನು ತರ್ತೀಯ, ವಿರಾಟ್ ಸರ್ ಜೊತೆ ನಾನು ಬೆಳಕಂತೆ ನಾನು ಇನ್ಮೇಲೆ ಬದುಕ್ಬೋದು ಅಂತ ನಾನು ಆಸೆ ಪಟ್ಟೆ, ಆದರೆ ಇವಾಗ ನೋಡಿದರೆ ನನ್ನಿಂದನೇ ಅವರಿಗೆ ಆಪತ್ತು ತಂದಿದ್ದೀಯಾ, ಮನೆಯವರೆಲ್ಲರೂ ಸಹ ನೀನೇ ಕಾರಣ, ಸಾವಿ ಬದುಕು ನಡುವೆ ಹೋರಾಡ್ತಾ ಇದ್ದಾರೆ ನನ್ನ ಮಗ, ಅದಕ್ಕೆ ನೀನೇ ಕಾರಣ ಅಂತ ಎಲ್ಲರೂ ಸಹ ಬೈತಾ ಇದ್ದಾರೆ, ಇವಾಗ ನಾನು ಏನು ಮಾಡಲಿ ದೇವ್ರೆ, ಆದಷ್ಟು ಬೇಗ ವಿರಾಟ್ ಸರ್ನ ನಿನ್ನ ಆಶೀರ್ವಾದದಿಂದ ಅವರು ಹುಷಾರಾಗಂಗೆ ಮಾಡು ಅಂತ ಬೇಡ್ಕೋತಾ ಇರ್ತಾಳೆ. ಈ ಕಡೆ ಮಧು ಕಣ್ಣೀರು ಹಾಕ್ತಾ ದೇವ್ರನ್ನ ಬೇಡ್ತಾ ಇರ್ತಾಳೆ. ಆವಾಗ ಅರ್ಚಕರು ಬಂದ್ಬಿಟ್ಟು, ನೋಡಮ್ಮ ಇವತ್ತು ಶಿವನಿಗೆ 101 ಸಲ ನೀನು ಬಿಂದಿಗೆಯಲ್ಲಿ ಅಭಿಷೇಕ ಮಾಡು, ನೀರನ್ನು ಹಾಕ್ಬಿಟ್ಟು ಆಯಿತಾ, ಖಂಡಿತಲ್ಲೂ ಸಹ ನೀನು ವಿರಾಟ್ ಹುಷಾರಾಗ್ತಾನೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಒಳ್ಳೆ ಅರ್ಚನೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸರಿ ನಾನು ಮಾಡಿಕೊಡ್ತೀನಿ, ಆದರೆ ಜಲಾಭಿಷೇಕ ಮಾಡು ನೀನು, ಆದಷ್ಟು ಬೇಗ ಅವರು ಹುಷಾರಾಗ್ತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಇವಳು ಕೈ ಮುಗಿದು ಹೋಗ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಆಸ್ಪತ್ರೆಯಲ್ಲಿ ಟೆನ್ಷನ್ ಆಗಿ ನಿಂತಿರ್ತಾರೆ.
ಅವಾಗ ಡಾಕ್ಟರ್ ಹೊರಗಡೆ ಬರ್ತಾರೆ. ಬಂದಾಗ ಜಗದೀಶ್ವರಿ ಕಣ್ಣೀರು ಹಾಕ್ಕೊಂಡು ಡಾಕ್ಟರ್ ನನ್ನ ಮಗ ಹೇಗಿದ್ದಾನೆ ಅಂತ ಕೇಳಿದಾಗ ಕಾಲಿಗೆ ಏಟಾಗಿದೆ, ಅದನ್ನು ನಾನು ಸರಿ ಮಾಡಬಹುದು, ಆದರೆ ತಲೆಗೆ ತುಂಬ ಪೆಟ್ಟಾಗಿದೆ, ಅದನ್ನು ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅವನಿಗೆ ಪ್ರಜ್ಞೆ ಬೇರೆ ಇಲ್ಲ, ಅವನಿಗೆ ಕಾನ್ಷಿಯಸ್ ಬಂದಾಗ ಮಾತ್ರ ನಾನು ಅದನ್ನು ಸರ್ಜರಿ ಮಾಡ್ಬೋದು, ಅಲ್ಲಿವರೆಗೂ ನಾನು ಏನು ಹೇಳೋಕ್ಕಾಗಲ್ಲ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಏನಾದರೂ ಮಾಡಿ ಡಾಕ್ಟರ್ ಅಂತ ಕೈ ಮುಕ್ಕೊಂಡು ಕೇಳ್ತಾ ಇರ್ತಾರೆ ಮನೆಯವರೆಲ್ಲರೂ. ಈ ಕಡೆ ಮುದ್ದು ದೇವರಿಗೆ ಕೈ ಮುಗಿದು 101 ಕೊಡ ನೀರನ್ನು ತಗೊಂಡು ಶಿವಪ್ಪನಿಗೆ ಜಲಾಭಿಷೇಕ ಮಾಡ್ತಾ ಇರ್ತಾಳೆ ಕಣ್ಣೀರು ಹಾಕೊಂಡು. ಆ ಕಡೆ ಮನೆಯವರು ಸಹ ಅಳ್ತಾ ಇರ್ತಾರೆ. ಅವಾಗ ವಿರಾಟ್ ತಂದೆ ಜಗದೀಶ್ವರಿಗೆ ಸಮಾಧಾನ ಮಾಡ್ತಾ ಇರ್ತಾನೆ, ಏನೂ ಆಗಲ್ಲ ನನ್ನ ಮಗನಿಗೆ, ದೇವ್ರ ಮೇಲೆ ಭಾರ ಹಾಕು ಅಂತ. ಈ ಕಡೆ ಮಧು 101 ಸಲ ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತಾಳೆ ನೀರನ್ನು ಹಾಕಿ. ಅವಾಗ ತಲೆ ಸುತ್ತಿ ಬೀಳ್ತಾ ಇರ್ತಾಳೆ. ಅವಾಗ ಗುರುಗಳು ಬಂದು ಹಿಡ್ಕೊಂಡು, ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ದೇವರಿಗೆ ಅರ್ಪಣೆ ಆಗಿದೆ ಕಣಮ್ಮ, ನೀನೇನು ಯೋಚನೆ ಮಾಡಬೇಡ, ವಿರಾಟ್ ಸರ್ ಆದಷ್ಟು ಬೇಗ ಹುಷಾರಾಗಿ ಬರ್ತಾರೆ ಆಯಿತಾ, ಈ ಅರ್ಧನಾರೀಶ್ವರಿ ಕುಂಕುಮನ ಅವ್ರ ಹಣೆ ಮೇಲೆ ಇಡು ಅಂತ ಅಂದ್ಬಿಟ್ಟು ಕೊಡ್ತಾಳೆ. ಆಗ ಭಕ್ತಿಯಿಂದ ಅದನ್ನು ತೊಗೊಂಡು ಬರ್ತಾಳೆ. ಹಾಸ್ಪಿಟ್ಲಿಗೆ ಮಧು ಕುಂಕುಮ ತಗೊಂಡು ಬರ್ತಾಳೆ. ಆಗ ಮತ್ತೆ ಮನೆಯವರೆಲ್ಲರೂ ಸಹ ಅವಳನ್ನ ಬೈತಾ ಇರ್ತಾರೆ. ಏನಕ್ಕೆ ಬಂದೆ ಅಂದಾಗ ವಿರಾಟ್ ಸರ್ನ ನೋಡೋಕ್ಕೆ ಅಂತ ಬಂದೆ ಅಂತಂದಾಗ, ನಿಂತ್ಕೊಂಡು ನೀನು ನಮ್ಮ ಬಾವನ್ನ ನೋಡೋಕೆ ಹೋಗಂಗಿಲ್ಲ ಅಂತವ ಶ್ರುತಿ ಹೇಳ್ತಾ ಇರ್ತಾಳೆ. ಅವಾಗ ಕಾಮಾಕ್ಷಿನೂ ಸಹ ಇದಕ್ಕೆಲ್ಲ ನೀನೇ ಕಾರಣ, ಈ ಪರಿಸ್ಥಿತಿ ತಂದವಳು ನೀನೇ, ನಮ್ಮ ವಿರಾಟ್ನ ನೀನು ಹೋಗಬೇಡ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮಧು ಹೇಳ್ತಾಳೆ, ಇದು ಅರ್ಚನೆ ಮಾಡಿಸ್ಕೊಬಂದು ತೊಗೊಬಂದಿರೋ ಕುಂಕುಮ, ಇದನ್ನು ವಿರಾಟ್ ಸರ್ ಹಣೆಗೆ ಇಟ್ಟಿದ್ರೆ ಎಲ್ಲ ಒಳ್ಳೇದಾಗುತ್ತೆ, ಅದಕ್ಕೆ ಅರ್ಚನೆ ಮಾಡ್ಸೋಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾಲಿನಿ ಹೇಳ್ತಾಳೆ, ಮಗುನ ಚೂಟೋದು ನೀನೇ, ತೊಟ್ಲು ತೂಗೋದು ನೀನೇ, ಆಕ್ಸಿಡೆಂಟ್ ಮಾಡಿಸಿದ್ದು ನೀನೇ, ಇವಾಗ ಬದುಕು ದೇವ್ರೆ ಅಂತ ಹೋಗಿ ಬೇಡ್ಕೊಬಂದು ನಾಟಕ ಮಾಡ್ತಾ ಇದೆಯಾ ಅಂತ ಬೈತಾ ಇರ್ತಾಳೆ. ಅವಾಗ ಜಗದೀಶ್ವರಿ ಬಂದುಬಿಟ್ಟು, ಯಾಕೆ ಎಲ್ಲ ಮಧುನ ಚುಚ್ಚಿ ಮಾತಾಡ್ತಾ ಇದ್ದೀರಲ್ಲ, ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡಿ, ಇನ್ಮೇಲಾದರೂ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾಳೆ. ಆದರೂ ಸಹ ನಿನ್ನನ್ನು ಒಳಗಡೆ ಬಿಡಲ್ಲ, ಏನಾರು ಆಯಿತು ಅಂದರೆ ನಾನು ಸರಿ ಇರಲ್ಲ ಅಂತ ಶ್ರುತಿ ಜೋರು ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.